ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಪ್ರಕೃತಿ ಒಡಲಲ್ಲಿ ವರ್ಷದ 12 ತಿಂಗಳು ಕೂಡ ಹರಿಯುವ ಜಲಪಾತ. ಆ ಫಾಲ್ಸ್ ಅಂದ್ರೆ ಪ್ರವಾಸಿಗರಿಗೆ ಬಹಳ ಅಚ್ಚುಮೆಚ್ಚಂತೆ. ಪ್ರಮುಖವಾಗಿ ಟ್ರೆಕ್ಕಿಂಗ್ ಮಾಡೋರಿಗೆ ಎಂಜಾಯ್ ಮಾಡೋದಕ್ಕೆ ಹೇಳಿ ಮಾಡಿಸಿರುವ ಜಾಗ ಅಂತ ಕೂಡ ಹೇಳಲಾಗುತ್ತೆ. ಹಾಗಾದ್ರೆ ಆ ಪ್ಲೇಸ್ ಯಾವುದು, ಅದರ ವಿಶೇಷತೆ ಏನು, ಆ ಕುರಿತ ಒಂದು ರಿಪೋರ್ಟ್. ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ವರ್ಷದ 12 ತಿಂಗಳುಗಳು ಧುಮ್ಮಿಕ್ಕುವ ಜಲಪಾತಗಳಲ್ಲಿ ಒಂದಾಗಿರುವ ಬೆಳಗಾವಿಯ ತಿಲ್ಲಾರಿ ಫಾಲ್ಸ್ ಪ್ರವಾಸಿಗರಿಗೆ ಅಚ್ಚುಮೆಚ್ಚು. ಜಲಪಾತದ ವೀಕ್ಷಣೆ ಜೊತೆಗೆ ಟ್ರೆಕ್ಕಿಂಗ್ ಸೇರಿದಂತೆ ಎಂಜಾಯ್ ಮಾಡಲು ಹೇಳಿ ಮಾಡಿಸಿದ ಜಾಗ. ಬೆಳಗಾವಿ ಧಾಮಣೆ ಅರಣ್ಯ ಪ್ರದೇಶದಲ್ಲಿ ಬರುವ ತಿಲಾರಿ ಫಾಲ್ಸ್ ವೈಭವ ನೋಡಲು ಜನಸಾಗರವೇ ಹರಿದು ಬರ್ತಿದೆ. ಈ ಫಾಲ್ಸ್ ಮಳೆಗಾಲ ಅಷ್ಟೇ ಅಲ್ಲದೆ ಬೇಸಿಗೆ ಕಾಲದಲ್ಲೂ ಮೈದುಂಬಿ ಹರಿಯುತ್ತದೆ. ಫಾಲ್ಸ್ ನೋಡಕ್ಕೆಲ್ಲ ಚಂದ ಐತ್ರಿ. ಟ್ರೆಕ್ಕಿಂಗು ಒಂದು 10 ಕಿಲೋಮೀಟರ್ ಟ್ರೆಕ್ಕಿಂಗ್ ಐತ್ರಿ. ಬಟ್ ಫ್ಯಾಮಿಲಿ ಕರ್ಕೊಂಬರಕ್ಕೆ ಟ್ರೆಕ್ಕಿಂಗ್ ಅಂಥದ್ದೇನು ರಿಸ್ಕ್ ಇಲ್ಲ. ವಾಕೇಬಲ್ ಬರ್ಬೋದು ಆರಾಮ, ಚಲೋ ಐತ್ರಿ. ಸೀನಿಯರ್ ಸಿಟಿಜನ್ಸ್ನೂ ಬರ್ಬೋದು ಆರಾಮ, ಎಲ್ಲ ಚಲೋ ಐತ್ರಿ. ಪರ್ ಪರ್ಸನ್ 200 ಐತ್ರಿ. ಬಟ್ ವರ್ತ್ ಐತ್ರಿ, ನೋಡಕ್ಕೆ ಚಲೋ ಐತ್ರಿ. ನಾವು ಬೆಳಗಾವಿಯಿಂದ ಬಂದೆವು, ಬಟ್ ನಮ್ಗೆ ಇಲ್ಲಿ ಫಾಲ್ಸ್ ಇದು ಕರ್ನಾಟಕದ ಐತೆ ನಾವು ಗೊತ್ತಿರೋಕ್ಕಿಲ್ಲ. ನಾವು ಮಹಾರಾಷ್ಟ್ರ ಬೌಂಡ್ರಿ ಸ್ಟಾರ್ಟ್ ಮಾಡಿ ಕರ್ನಾಟಕದಾಗ ಬಂದ್ವಿ. ಇದೊಂದು ಫಾಲ್ಸ್ ನಮ್ಮ ಕರ್ನಾಟಕದಾಗ ಐತೆ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗ್ತೈತಿ. ಇನ್ನು ಈ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರೋದ್ರಿಂದ ಪ್ರವಾಸೋದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ಪ್ರವಾಸಿಗರ ವೀಕ್ಷಣೆಗೆ ಸೌಲಭ್ಯ ಕಲ್ಪಿಸಲಾಗಿದೆ. ಪ್ರತಿ ಪ್ರವಾಸಿಗರಿಗೆ 250 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ದಾಮಣೆ ಅರಣ್ಯ ಪ್ರದೇಶ ಸುಮಾರು 3000 ಹೆಕ್ಟರ್ಗೂ ಅಧಿಕ ಅರಣ್ಯ ಪ್ರದೇಶ ಹೊಂದಿದ್ದು ಜಲಾಶಯ, ಜಲಪಾತ ವೀಕ್ಷಣೆ ಜೊತೆಗೆ ಪ್ರವಾಸಿಗರಿಗೆ ಟ್ರೆಕ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬೆಳಗಾವಿ ಪ್ರಾದೇಶಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ದಾಮಣೆ ಪರಿಸರ ತಾಣ ಒಂದು ದಾಮಣೆ ಗ್ರಾಮದಲ್ಲಿದ್ದು, ಈ ದಾಮಣೆ ಗ್ರಾಮ ಸುಮಾರು ಬೆಳಗಾವಿಯಿಂದ 39 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮಹಾರಾಷ್ಟ್ರ ಗಡಿಯ ಭಾಗದಲ್ಲಿದ್ದು ಬಹುತೇಕವಾಗಿ 3 ಪ್ರೇಕ್ಷಣೀಯ ಸ್ಥಳಗಳಿದೆ. ಇದಕ್ಕೆ ಭಾಳಷ್ಟು ಜನರು ಈಗ ಆಗಮಿಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ 3 ತಿಲಾರಿ ಜಲಾಶಯ, ಒಂದು ತಿಲಾರಿ ಜಲಪಾತ ಹಾಗೂ ಸ್ವಪ್ನಿಲ್ ವ್ಯೂ ಪಾಯಿಂಟ್ ಇದೆ. ಇತ್ತೀಚೆಗೆ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಳಗಾವಿಗೆ ಹತ್ತಿರವಾದ ದಟ್ಟ ಕಾಡಿನ ಮಧ್ಯ ಸುಂದರ ಜಲಪಾತಗಳನ್ನು ಹೊಂದಿದ ಈ ಪ್ರದೇಶ ಸುಂದರ ಅರಣ್ಯ ಪ್ರದೇಶದಲ್ಲಿ ಪ್ರಕೃತಿ ಸೌಂದರ್ಯದ ಜೊತೆಗೆ ರಭಸವಾಗಿ ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ಜಲಪಾತವನ್ನು ನೋಡುವುದೇ ಕಣ್ಣುಗಳಿಗೆ ಸೊಗಸು. ಬೇಸಿಗೆ ಕಾಲದಲ್ಲೂ ಪ್ರವಾಸಿಗರ ದಂಡೆ ಆಗಮಿಸಿ ಸುಂದರ ಪ್ರಕೃತಿ ಸೌಂದರ್ಯ ಹಾಗೂ ಜಲಪಾತ ವೀಕ್ಷಣೆ ಮಾಡುತ್ತಾ ಎಂಜಾಯ್ ಮಾಡ್ತಿದ್ದಾರೆ. ಅಜಿತಾ ಸಣ್ಣಕ್ಕಿ, ಗ್ಯಾರಂಟಿ ನ್ಯೂಸ್, ಚಿಕ್ಕೋಡಿ.